ರಂಗೇರಿದೆ ಮೈಸೂರು ಕೊಡಗು ಲೋಕಸಭಾ ಅಖಾಡ. ಕೈ ಅಭ್ಯರ್ಥಿ ಲಕ್ಷ್ಮಣ್ ಪರ ತನ್ವೀರ್ ಸೇಠ್ ಮತಯಾಚನೆ ಮಾಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಅಖಾಡ ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ. ಅವರ ಪರವಾಗಿ ಮಾಜಿ ಸಚಿವ ತನ್ವೀರ್ ಸೇಠ್ ಮತಯಾಚನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ 100%. ಈಗಾಗಲೇ ಇಡೀ ಕ್ಷೇತ್ರವನ್ನ ಸಂಚಾರ ಮಾಡ್ತಾ ಇದ್ದೀವಿ. ಉತ್ತಮವಾದಂಥ ಒಂದು ಬೆಂಬಲ ಸಿಗ್ತಾ ಇದೆ. ಜನ ಕಾಂಗ್ರೆಸ್ ಪರ ಇದ್ದಾರೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಅವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಉತ್ತಮವಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪರ ಅಲೆದೆ, ಲಕ್ಷ್ಮಣ್ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ ಅಂತ ಸೇಠ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಈಗಾಗಲೇ ಸಾಕಷ್ಟು ಅಬ್ಬರದ ಪ್ರಚಾರದಲ್ಲಿ ತೊಡಗಿರುವಂತಹ ಕಾಂಗ್ರೆಸ್ನ ನಾಯಕರು ನೋಡ್ತೇವೆ. ಅದರಲ್ಲಿ ಈಗ ಮುಖ್ಯವಾಗಿ ಸಮುದಾಯಗಳು ಜೊತೆಗೆ ಅಲ್ಪಸಂಖ್ಯಾತರ ಸಭೆಯನ್ನು ಮಾಡುವ ಮುಖಾಂತರ ಮತಯಾಚನೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣವನ್ನು ಕೂಡ ತೊಟ್ಟಿರ್ತಕ್ಕಂಥ ನಾಯಕರುಗಳನ್ನ ನಾನು ಮಾತನಾಡ್ತಾ ಹೋಗ್ತೀನಿ. ಅದರಲ್ಲಿ ಪ್ರಮುಖರು ತನ್ವೀರ್ ಸೇಠ್ ಅವರು. ಸರ್, ಇವತ್ತಿನ ಸಭೆಯ ಉದ್ದೇಶ ಪಕ್ಷದ ನಮ್ಮ ಕಾರ್ಯಕ್ರಮಗಳು ಎಲ್ಲ ಜಾತಿ ಜನಾಂಗಗಳಿಗೆ ಮುಟ್ಟಿಸಿದ್ದೇವೆ. ನಮ್ಮ ಪಕ್ಷದಲ್ಲಿ ಪ್ರಮುಖವಾಗಿ 28 ವಿವಿಧ ಘಟಕಗಳಿವೆ. ಅದು ಯುವ ಕಾಂಗ್ರೆಸ್ ಆಗಿರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಆಗಿರ್ಬೋದು, ಮಹಿಳಾ ಕಾಂಗ್ರೆಸ್ಸು, ಸೇವಾದಳ, ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಒಂದು ಸಮಿತಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಕಾರ್ಮಿಕ ಸಂಘಟನೆ, ಡಾಕ್ಟರ್ಸು, ಇದೇ ರೀತಿಯಲ್ಲಿ ಅಲ್ಪಸಂಖ್ಯಾತರದ್ದು ಇದೆ. ಇವತ್ತು ಜಿಲ್ಲಾ ಮತ್ತು ನಗರದ ಅಲ್ಪಸಂಖ್ಯಾತರ ಘಟಕದ ನಮ್ಮ ಪದಾಧಿಕಾರಿಗಳ ಸಭೆ ನಾವು ಮಾಡಿದ್ದೇವೆ. ಪಕ್ಷ ಕೊಟ್ಟಿರುವಂತಹ ಅನೇಕ ಕಾರ್ಯಕ್ರಮಗಳು ಇವತ್ತು ಸರ್ಕಾರದಿಂದ ಜಾರಿಯಾಗಿರುವಂಥದ್ದು, ಅದು ಎಲ್ಲ ಮನೆ ಮನೆಗೂ ತಲುಪಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಮತ ಚಲಾಯಿಸುವಂಥದ್ದು ನಿಮ್ಮ ಹಕ್ಕು. ಆ ಮತಗಳನ್ನು ಬೇರೆಯವರು ಅದನ್ನು ತಡೆಯಲುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ದುಡ್ಡು ಕಾಸಿನ ಆಮಿಷವನ್ನು ಕೊಟ್ಟು ನೀವು ಮತ ಚಲಾಯಿಸಕ್ಕೆ ಹೋಗಬೇಡಿ ಅಂತ ಹೇಳುವಂತಹ ಒಂದು ವಿಧಾನ ಇವತ್ತು ನಮ್ಮ ಪ್ರತಿಪಕ್ಷದವರು ಕೈ ಎತ್ಕೊಂಡಿದ್ದಾರೆ. ಜೊತೆಗೆ ನಿರಂತರವಾಗಿ ಕಳೆದ 10 ವರ್ಷಗಳಲ್ಲಿ ಅಲ್ಪಸಂಖ್ಯಾತರು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು, ಪಾಕಿಸ್ತಾನ್, ಈ 2 ಪದಗಳ ಬಳಕೆ ಮಾಡಿಕೊಂಡು ಸಮಾಜವನ್ನು ಬೇರ್ಪಡೆ ಮಾಡುವಂತಹ ಪ್ರಯತ್ನದಲ್ಲೇ ಕೇಂದ್ರ ಸರ್ಕಾರದ ಬಿಜೆಪಿಯವರು 10 ವರ್ಷ ಕಳೆದಾದ್ರು. ಯಾವುದೇ ರೀತಿಯ ಅಭಿವೃದ್ಧಿಗೆ ಅವರ ಚಿಂತನೆ ಇಲ್ಲ. ಯಾವ ರೀತಿಯಲ್ಲೂ ಯಾವುದೇ ಜನಾಂಗ ಅಥವಾ ಆ ಪ್ರದೇಶದ ಅಭಿವೃದ್ಧಿ ಮಾಡುವಂಥ ಚಿಂತನೆ ಇಲ್ಲ. ನಾವು ಮೈಮರೆತು ಕೂರುವಂಗಿಲ್ಲ. ಒಂದು ಕಾಲದಲ್ಲಿ ಬ್ರಿಟಿಷರನ್ನ ಈ ದೇಶದಿಂದ ಹೊರಗೆ ಕಳಿಸುವಂಥದ್ದಕ್ಕೆ ನಾವು ಏನು ಕಾರ್ಯಕ್ರಮ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಮಾಡಿಕೊಂಡ್ವಿ, ಅದೇ ರೀತಿಯ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇವತ್ತು ಬಂದಿದೆ. ಆಡಳಿತದಲ್ಲಿ ದುಷ್ಟರನ್ನ ಅಧಿಕಾರದಿಂದ ಇಳಿಸುವಂಥದ್ದಕ್ಕೆ ಈ ಹೋರಾಟ, ನಮ್ಮ ಸಂವಿಧಾನದ ರಕ್ಷಣೆ ಮಾಡುವಂಥದ್ದಕ್ಕೆ ನಮ್ಮ ಹೋರಾಟ. ಆ ಕಾರಣಕ್ಕಾಗಿ ನಾವು ನಮ್ಮ ಮತನ ಚಲಾಯಿಸಬೇಕು, ನಮ್ಮ ಮತಗಳನ್ನು ಯಾವುದೇ ರೀತಿಯಲ್ಲಿ ಚೆಲ್ಲಾಟ ಮಾಡ್ಕೋಬಾರ್ದು ಅನ್ನೋದನ್ನು ಮನವರಿಕೆ ಮಾಡುವಂಥದ್ದಕ್ಕೆ ಪಕ್ಷದ ವೇದಿಕೆಯಲ್ಲಿ ನಾವು ಮಾತಾಡಿದ್ದೇವೆ. ಈಗ ಮುಖ್ಯವಾಗಿರುವಂಥದ್ದು ಎದುರಾಳಿ ಪಕ್ಷದ ಅಭ್ಯರ್ಥಿ ಪ್ರಬಲರಾಗಿದ್ದಾರೆ ಅನ್ನೋದು ಕ್ಷೇತ್ರದ ಒಂದು ಮಾತು, ಅಂದರೆ ಜನಸಾಮಾನ್ಯರ ಮಾತು. ಸೊ ಅಂಥವ್ರಿಗೆ ಅಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಅವರಿಗೆ ಯಾಕೆ ಮತ ಕೊಡಬೇಕು ಮೈಸೂರಿನ ದೃಷ್ಟಿಯಿಂದ? ನೋಡಿ, ಒಂದು ನಾನು ಹೇಳ್ತೇನೆ, ತಾಲೂಕ್ ಪಂಚಾಯತಿ ಕಚೇರಿ, ಪೊಲೀಸ್ ಸ್ಟೇಷನ್, ಒಂದು ಆಸ್ಪತ್ರೆ, ಸ್ಥಳೀಯ ಸಂಸ್ಥೆ ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ನೊಂದಂತಹ ಜನರ ಧ್ವನಿಯಾಗಿ ನೇರವಾಗಿ ಹೋಗಿ ಅಲ್ಲಿ ಆ ಕೆಲಸವನ್ನು ಮಾಡಿಕೊಡುವಂಥ ಸಾಮರ್ಥ್ಯ ಇರುವಂಥವ್ರು ಯಾರು ಅನ್ನೋದು ತೋಲನೆ ಮಾಡ್ಕೋಬೇಕಾಗಿರುವಂಥದ್ದು. ಅಭ್ಯರ್ಥಿಯ ಪ್ರಬಲತೆ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ 2 ಸಮಾನೆ. ಯಾರ ಪರ ಒಲವು ಇದೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಮತಗಟ್ಟೆಗೆ ಹೋಗಿ ಸೇರುವಂಥದ್ದೆಲ್ಲ ಮತಗಟ್ಟೆಯ ಫಲಿತಾಂಶ ಮಹಾರಾಜರು ಹುಟ್ಟಬೇಕಾಗಿರುವಂಥದ್ದು. ಸೊ ಆ ನಿರೀಕ್ಷೆ ನಮಗೂ ಇದೆ, ಆ ನಿರೀಕ್ಷೆ ಇತರರಿಗೂ ಇರಬಹುದು. ಆದರೆ ನಾವು ಮಾಡಿರುವಂತಹ ಕೆಲಸಕ್ಕೆ ಜನ ನಮಗೆ ಮಾನ್ಯತೆ ಕೊಡ್ತಾರೆ, ಕೂಲಿ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ.
ಈಗ ಮುಖ್ಯವಾಗಿ ಸಮುದಾಯಗಳ ಮೂಲಕವೇ ಸಭೆಗಳನ್ನು ಮಾಡುವಂಥದ್ದು, ಸಮಾರಂಭಗಳನ್ನು ಮಾಡುವಂಥದ್ದು ಈ ಕೆಲಸಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಒಕ್ಕಲಿಗ ಸಮುದಾಯದ ಸಭೆಯನ್ನು ಮಾಡ್ತಾರೆ, ಮತ್ತೊಂದು ಕಡೆ ಯತೀಂದ್ರ ಅವರು ಕುರುಬ ಸಮುದಾಯದನ್ನು ಮಾಡ್ತಾರೆ, ದಲಿತರು ಮುನಿಯಪ್ಪ ಅವರೆಲ್ಲ ಸೇರ್ಕೊಂಡು ಮಾಡುವಂಥ ಈ ಸಮುದಾಯದ ಮೂಲಕ ಹೋಗ್ತಾ ಇರುವಂಥದ್ದು ಎಲ್ಲಿ ಮತಗಳು ಕ್ರೋಢೀಕರಣ ಆಗೋದಿಲ್ಲ, ಒಡೆದೋಗ್ತವೆ ಅನ್ನೋ ಆತಂಕ ಏನಾದರೂ ಇದೆಯಾ? ನೋಡಿ, ಯಾರ ಪ್ರಭಾವ ಯಾರ ಮೇಲೆ ಇದೆ ಅವರು ಆ ಕೆಲಸ ಮಾಡಬೇಕು. ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ನನಗೆ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಬಹಿರಂಗ ಸಭೆಗಳು ಮಾಡಿದಾಗ ಎಲ್ಲ ಜಾತಿ ಜನಾಂಗಗಳು ಒಂದೇ ಕಡೆ ಕೂಡಿ ನಾವು ಭಾಷಣ ಮಾಡಿದ್ದೇವೆ. ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಆಗಬೇಕು ಅಂತ ಹೇಳಿ ನನ್ನ ಜಾತಿಯವರು ನನ್ನ ಮಾತು ಕೇಳ್ಬೋದು ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲರಿಗೂ ಕರೆಸ್ತೀವಿ. ಸೊ ಇದರಲ್ಲಿ ನಮ್ಮ ಪ್ರಯತ್ನ ಗೆಲುವು ಸಾಧಿಸುವಂಥದ್ದಕ್ಕೆ ನಮ್ಮ ಪ್ರಯತ್ನ ಇರುವಂಥದ್ದು. ಅದು ಗೆಲುವು ಸಾಧಿಸ್ತೀವಿ ಅನ್ನೋ ವಿಶ್ವಾಸನೂ ಇದೆ. ಸಂಘಟನಾತ್ಮಕವಾಗಿ ತನ್ವೀರ್ ಸೇಠ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಸೊ ಇಡೀ ಸಂಘಟನೆ ಮಾಡುವಂಥ ನಾಯಕರುಗಳಲ್ಲಿ ಮುಂಚೂಣಿಯಲ್ಲಿರ್ತೀರಿ. ಇಡೀ ಕ್ಷೇತ್ರದಲ್ಲಿ ಹೆಂಗಿದೆ ಸರ್ ವಾತಾವರಣ ಆಯಾ ವಿಧಾನಸಭಾ ಕ್ಷೇತ್ರಗಳನ್ನು ನೋಡಿದಂಥ? ನೋಡಿ, ಚುನಾವಣಾ ಸಂದರ್ಭದಲ್ಲಿ ನನಗೆ ಈ ಜವಾಬ್ದಾರಿ ಕೊಟ್ಟಿರುವಂಥದ್ದು. ನಾನು ಅಧಿಕಾರ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಹೇಳಿದೆ, ನಾನು ಈ ಪಕ್ಷದ ಶಿಸ್ತಿನ ಸಿಪಾಯಿ, ಕಾರ್ಯಕರ್ತರ ಮಧ್ಯೆ ನಾನು ಒಬ್ಬ ಕಾರ್ಯಕರ್ತರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ. ಆ ಹುಮ್ಮಸ್ಸು ನಾನು ನನ್ನ ಕಾರ್ಯಕರ್ತರಲ್ಲಿ ತುಂಬಿದ್ದೇನೆ. ನಾವು ಕಾರ್ಯಕರ್ತರಾಗಿ ಫಲಿತಾಂಶ ತಂದುಕೊಡುವಂಥ ಕೆಲಸಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಿಮ್ಮ ಅಭ್ಯರ್ಥಿಯ ಪರವಾಗಿ ಹೆಂಗಿದ್ದಾರೆ ಜನ? ಖಂಡಿತವಾಗಿ ನಾನು ಹೇಳುವಂಥದ್ದು, ಅಭ್ಯರ್ಥಿ ತನ್ನದೇ ಆದಂತಹ ಮೌಲ್ಯಗಳನ್ನ ಇಟ್ಕೋತದೆ. ಪಕ್ಷ ಮಾಡಿರುವಂಥ ಕಾರ್ಯಕ್ರಮದ ಮೌಲ್ಯ ಒಂದು ಕಡೆಗಿರುತ್ತೆ, ಜೊತೆಗೆ ನಮ್ಮ ಶ್ರಮ ಅದರ ಮೌಲ್ಯ ಒಂದು ಕಡೆಗಿರುತ್ತೆ. ಈ ಎಲ್ಲವೂ ಸೇರಿಸಿ ಫಲಿತಾಂಶ ತಗೊಳ್ಬೇಕಾಗಿರುವಂಥದ್ದು. ಹಾಗಾಗಿ ಲಕ್ಷ್ಮಣ್ ವಿಚಾರ ಮಾತಾಡುವಂಥದ್ದಾದರೆ ಪ್ರತಿಯೊಂದು ನ್ಯೂನತೆಗಳಿಗೂ ಮಾಧ್ಯಮದ ಮೂಲಕ ಪಕ್ಷದ ವಕ್ತಾರರಾಗಿ ಅವರು ಅವರ ಧ್ವನಿಯನ್ನು ಎತ್ತಿದ್ದಾರೆ. ಸಮಸ್ಯೆಗಳ ಅರಿವು ಇರುವಂಥವನಿಗೆ ಆ ಸಮಸ್ಯೆಗಳ ಬಗೆಹರಿಸುವಂತಹ ಒಂದು ಶಕ್ತಿ ಇರುತ್ತೆ. ಆ ಕಾರಣಕ್ಕಾಗಿ ಇತರೆ ಅಭ್ಯರ್ಥಿಗಳಿಂದ ನನ್ನ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ್ ಅವರು ಶ್ರೇಷ್ಠರು. ಅವರಲ್ಲಿ ಇರುವಂತಹ ಆ ಸಮಸ್ಯೆಗಳ ಜ್ಞಾನ ಜನರಿಗೆ ಅನುಕೂಲ ಆಗುವಂತಹ ವಾತಾವರಣ ತರ್ತಾರೆ ಅನ್ನೋದು ವಿಶ್ವಾಸ ಇದೆ. ಇದು ಮುಖ್ಯವಾಗಿ ತನ್ವೀರ್ ಸೇಠ್ ಅವರ ಮಾತುಗಳು. ಮುಖ್ಯವಾಗಿ ನಮ್ಮ ಅಭ್ಯರ್ಥಿ ಜನಸಾಮಾನ್ಯರ ನಡುವೆ ಇರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಹೀಗಾಗಿ ಅವರು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ನಮಗೆ ಗೆಲ್ಲುವಂತಹ ವಿಶ್ವಾಸವಿದೆ ಅನ್ನೋ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪಂಕಜ್, TV5 ಮೈಸೂರು.